ಭುವನೇಶ್ವರಿಗೆ ಚಿಕ್ಕಬೇಳೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರಿಂದ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುವುದು. ತಾಯಿ ಭುವನೇಶ್ವರಿಗೆ, ತಾಯಿ ರಾಜರಾಜೇಶ್ವರಿಗೆ, ರತ್ನಗರ್ಭ ವಸುಂಧರೆ ತಾಯಿ ಭುವನೇಶ್ವರಿಗೆ, ಕುಂತಳ ದೇಶವಾಸಿನಿ ತಾಯಿ ಭುವನೇಶ್ವರಿಗೆ, ರತ್ನಗರ್ಭ ವಸುಂಧರೆ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ, ಕನ್ನಡಿಗರ ಆರಾಧ್ಯ ದೈವ ತಾಯಿ ಭುವನೇಶ್ವರಿಗೆ, ಕರುನಾಡಿನ ಆರಾಧ್ಯ ದೈವ ತಾಯಿ ಭುವನೇಶ್ವರಿಗೆ, ಕುಂತಳ ದೇಶವಾಸಿನಿ ತಾಯಿ ಭುವನೇಶ್ವರಿಗೆ, ದಂಡಕಾರಣ್ಯ ವಾಸಿನಿ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ, ಶ್ರೀಗಂಧದ ನಾಡಿನ ಅಧಿದೇವತೆ ತಾಯಿ ಭುವನೇಶ್ವರಿಗೆ, ಕನ್ನಡ ದೀಪ ಬೆಳಗಲಿ, ಕನ್ನಡ ದೀಪ ಪ್ರಜ್ವಲಿಸಲಿ, ಕನ್ನಡಿಗರು ಕನ್ನಡಾಂಬೆ ನಂದಾದೀಪವಾಗಿ ಇರಲಿ. ಚಿಕ್ಕಬೇಳೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಶ್ರೀ ವಿನಾಯಕ ಸೇವಾ ಮಂಡಳಿ ವತಿಯಿಂದ ಆಯೋಜಿತರಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗ್ಗೆ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಅರಿವು ಹಂಚಿ ಹೋಗಿದ್ದಂಥ ಪ್ರಾಂತೀಯ ಪ್ರದೇಶಗಳು ಒಟ್ಟಿಗೆ ಸೇರಬೇಕಾದ್ರೆ ನಾವು 12ನೇ ಶತಮಾನದಿಂದಲೂ 850 ವರ್ಷಗಳ ಕಾಲ ಸುದೀರ್ಘವಾದ ಹೋರಾಟಕ್ಕೆ ಸಿಕ್ಕ ಒಂದು ಪ್ರಾಶಸ್ತ್ಯ 1956 ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು. ಕನ್ನಡ ರಾಜಮನೆತನಗಳ ಶ್ರೇಷ್ಠತೆಯನ್ನು ನಾವು ಇವತ್ತು ಎತ್ತಿ ಹಿಡಿಯತಕ್ಕಂಥದ್ದು. ಕನ್ನಡ ರಾಜಮನೆತನಗಳ ಆಳ್ವಿಕೆಯನ್ನು ಇವತ್ತಿನ ದಿವಸದಲ್ಲಿ ನಾವು ಅವರ ಶ್ರೇಷ್ಠತೆಯನ್ನು ಸ್ಮರಿಸುವಂಥದ್ದು. ಇವತ್ತಿನ ದಿವಸದಲ್ಲಿ ಕನ್ನಡ ಸಾಹಿತಿಗಳಾಗಿ ರನ್ನ, ಜನ್ನ, ಪೊನ್ನ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಬಸವಣ್ಣ, ಸರ್ವಜ್ಞ, ಅಕ್ಕ ಮಹಾದೇವಿ, ಅಮೋಘ ವರ್ಷ, ಧ್ರುಪತುಂಗನಿಂದ ಹಿಡಿದು 8 ಜ್ಞಾನಪೀಠ ಪ್ರಶಸ್ತಿ, 3 ರಾಷ್ಟ್ರಕವಿ ಪ್ರಶಸ್ತಿ, 2 ಸರಸ್ವತಿ ಸನ್ಮಾನ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರತಕ್ಕಂಥ ಸಾಹಿತ್ಯ ವರ್ಗವನ್ನು ನಾವು ಇವತ್ತು ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಚಿಕ್ಕಬೇಳೆ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಸಾಹಿತ್ಯ ವರ್ಗದಲ್ಲಿ ಹಲವಾರು ಕೊಡುಗೆಗಳನ್ನ ಕೊಟ್ಟಿರತಕ್ಕಂಥ ಸಾಹಿತಿಗಳನ್ನ ಇವತ್ತಿನ ದಿವಸದಲ್ಲಿ ನಾವು ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಜೈನ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಬ್ರಾಹ್ಮಣ ಸಾಹಿತ್ಯ, ನಡಗನ್ನಡ ಸಾಹಿತ್ಯ, ರಸಗನ್ನಡ ಸಾಹಿತ್ಯ, ನವೋದಯ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಜಾನಪದ ಸಾಹಿತ್ಯ, ಶಿಶು ಸಾಹಿತ್ಯ, ಹೀಗೆ ಸಾಹಿತ್ಯ ವರ್ಗದಲ್ಲಿ ಅವರವರ ಕಾಲಘಟ್ಟಗಳಲ್ಲಿ ಕೊಡುಗೆ ಕೊಟ್ಟಿರತಕ್ಕಂಥದ್ದನ್ನು ನಾವು ಇವತ್ತು ಸ್ಮರಿಸಬೇಕಾಗಿರತಕ್ಕಂಥ ಬಹು ದೊಡ್ಡ ಕೊಡುಗೆ. ತಾಯಿ ಭುವನೇಶ್ವರಿಗೆ, ರತ್ನಗರ್ಭ ವಸುಂಧರೆ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ, ಕುಂತಳ ದೇಶವಾಸಿನಿ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ, ಶ್ರೀಗಂಧದ ನಾಡಿನ ಅಧಿದೇವತೆ ತಾಯಿ ಭುವನೇಶ್ವರಿಗೆ, ವನಗಿರಿ ವಾಸಿನಿ, ಭುವನಗಿರಿ ವಾಸಿನಿ, ವನವಾಸಿ ವಾಸಿನಿ ತಾಯಿ ಭುವನೇಶ್ವರಿಗೆ, ಅರಿಶಿನ ಕುಂಕುಮ ಶೋಭಿತೆ ಚಿರಂಜೀವಿ ಸೌಭಾಗ್ಯವತಿ ತಾಯಿ ಭುವನೇಶ್ವರಿಗೆ. ಕನ್ನಡ ದೀಪ ಬೆಳಗಲಿ, ಕನ್ನಡ ದೀಪ ಪ್ರಜ್ವಲಿಸಲಿ, ಕನ್ನಡಿಗರು ಖಂಡಾಂತರವಾಗಿ ಬೆಳೆಯಲಿ, ಕನ್ನಡ ಭಾಷೆ ವಿಶ್ವ ಶ್ರೇಷ್ಠ ಭಾಷೆಯಾಗಿ ಬೆಳೆಯಲಿ, ಕನ್ನಡಿಗರ ಸಾಧನೆ ಅಪಾರವಾಗಿರುವಂಥದ್ದು ಇವತ್ತಿನ ದಿವಸದಲ್ಲಿ. ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರಿಗೆ ನಮ್ಮ ಶ್ರೀಯುತ ಬಾಲಕೃಷ್ಣ ಅವರಿಂದ ಅವರಿಗೆ ಹಾರವನ್ನು ಹಾಕಿ ಶಾಲನ್ನು ಹೊದಿಸುವಂಥದ್ದು. ಅವರಿಗೆ ಮೈಸೂರಿನ ಪೇಟ, ಗೌರವದ ಪ್ರತೀಕ ಮೈಸೂರಿನ ಪೇಟವನ್ನು ತೊಡಿಸಿ
ನಿಮಗೆ ಹಾಕಿರುವ ಹಾರ ಅದು ಯಶಸ್ಸಿನ ಹಾರವಾಗಿರಲಿ, ನಿಮಗೆ ಶ್ರೇಯಸ್ಸಿನ ಹಾರವಾಗಿರಲಿ, ನಿಮಗೆ ಅಭಿವೃದ್ಧಿಯ ಹಾರವಾಗಿರಲಿ, ನಿಮಗೆ ಆರೋಗ್ಯದ ಹಾರವಾಗಿರಲಿ, ನಿಮಗೆ ಅದು ದಿಗ್ವಿಜಯದ ಹಾರವಾಗಿರಲಿ, ನೀವು ನಡೆಯುವ ಹಾದಿ ಸದಾ ಯಶಸ್ಸಿನ ಹಾದಿಯಾಗಿರಲಿ ಎಂದು ನಾವು ನಮ್ಮ ವಿನಾಯಕ ಸೇವಾ ಮಂಡಳಿ ವತಿಯಿಂದ ನಿಮಗೆ ವಿಶೇಷವಾಗಿ ಆಶಿಸುತ್ತೇವೆ. ತಾಯಿ ಭುವನೇಶ್ವರಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ. ನೀವು ಹಾಕಿರುವ ಹಾರ ಅದು ಶ್ರೇಯಸ್ಸಿನ ಹಾರವಾಗಿರಲಿ, ಅಭಿವೃದ್ಧಿಯ ಹಾರವಾಗಿರಲಿ, ಅದು ಗುಣಮಟ್ಟದ ಹಾರವಾಗಿರಲಿ, ಅದು ಏಳಿಗೆ ಹಾರವಾಗಿರಲಿ, ನಿಮ್ಮ ಆಯಸ್ಸಿನ ಹಾರವಾಗಿರಲಿ. ನಿಮ್ಮ ಪ್ರಯಾಣ ಯಾವತ್ತು ಯಶಸ್ಸಿನ ಹಾಗೆ ಸುಖಮಯವಾಗಿ ಇರಲಿ ಎಂದು ನಾವು ಶ್ರೀ ವಿನಾಯಕ ಸೇವಾ ಮಂಡಳಿ ವತಿಯಿಂದ ತಾಯಿ ಭುವನೇಶ್ವರಿಯಲ್ಲಿ ನಾವು ಅರಸಿ ಆಶೀರ್ವದಿಸುತ್ತೇವೆ. BE ಎಲೆಕ್ಟ್ರಾನಿಕ್ಸ್ ಪದವೀಧರನಾಗಿರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರ್ಲಾಚಾರ್ ಅವರು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು BE ಎಲೆಕ್ಟ್ರಾನಿಕ್ಸ್ ಪದವಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಜನಮಾನಸ ಗೆದ್ದ ನಾಯಕನು ಎಂಬಂತೆ ಇವತ್ತಿನ ದಿವಸದಲ್ಲಿ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಜನರ ಸೇವೆಯನ್ನು ಮಾಡಲು ಅವರು ಬಂದಿರತಕ್ಕಂಥದ್ದು. 2ನೇ ಬಾರಿ ಗೆದ್ದು 3ನೇ ಬಾರಿ ಗೆಲ್ಲಲಿ ಎಂದು ನಾವು ತಾಯಿ ಭುವನೇಶ್ವರಿಯಲ್ಲಿ ನಾವು ಆಶಿಸುತ್ತೇವೆ. ಡಾಕ್ಟರ್ ಉದಯ್ ಬಿ ಗರುಡಾಚಾರ್ ಅವರ ತಂದೆಯವರ ಬಗ್ಗೆ ನಾವು ಇವತ್ತಿನ ದಿನದಲ್ಲಿ ಹೇಳಬೇಕು. ದಿವಂಗತ PN ಗರುಡಾಚಾರ್ ಅವರು ಕರ್ನಾಟಕ ಕಂಡ ಒಬ್ಬ ಶ್ರೇಷ್ಠ ಆಡಳಿತ ಅಧಿಕಾರಿಯಾಗಿ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡಿ IPS ಅಧಿಕಾರಿಯಾಗಿ 1986ನೇ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದುಷ್ಟ ಶಕ್ತಿಗಳು ಅಟ್ಟಹಾಸ ಮೆರೆಯುತ್ತಿದ್ದಂಥ ಸಂದರ್ಭದಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ದುಷ್ಟ ಶಕ್ತಿಗಳು ದಮನ ಮಾಡುವಲ್ಲಿ ಯಶಸ್ಸಿನ ಹೆಜ್ಜೆ ಇಟ್ಟು ಸತತ 1 ವಾರಗಳ ಕಾಲ ರಾಮಕೃಷ್ಣ ಹೆಗಡೆ ಮತ್ತೆ ದಿವಂಗತ PN ಗರುಡಾಚಾರ್ ಅವರು ಉನ್ನತ ಮಟ್ಟದ ಸಭೆಯನ್ನು ನಡೆಸಿ ಯಾವ ರೀತಿಯಾಗಿ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಬೇಕೆಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಯಶಸ್ಸಿನ ಹೆಜ್ಜೆ ಇಟ್ಟು ದಿವಂಗತ PN ಗರುಡಾಚಾರ್ ಅವರ ಹೆಮ್ಮೆಯ ಪುತ್ರನಾಗಿರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ ಅವರು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ ಅವರ ಶ್ರೇಷ್ಠತೆ, ಅವರ ತಂದೆ ಶಿಸ್ತಿನ ಸಿಪಾಯಿಯ ಹೆಮ್ಮೆಯ ಪುತ್ರನಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕನಿಗೆ ಇವತ್ತಿನ ದಿವಸದಲ್ಲಿ ಜನಮಾನಸ ಗೆದ್ದ ನಾಯಕನು ಎಂಬಂತೆ ಈ ಕಾಲೇಜ್